ಕ್ವೀನ್ ಆಫ್ ಸ್ಕೈಸ್ ಎಂದೇ ಹೆಸರುವಾಸಿಯಾಗಿರುವ ಬೋಯಿಂಗ್ B747 ವಿಮಾನವು ಎಂದು ವಿದಾಯ ಹೇಳುತ್ತಿದೆ. 1968ರಲ್ಲಿ ತಯಾರಾದ ಈ ವಿಮಾನವು ವಿವಿಐಪಿಗಳ ಮೋಸ್ಟ್ ಫೇವರೇಟ್ ಆಗಿತ್ತು. 5 ದಶಕಗಳ ಕಾಲ ಆಕಾಶದಲ್ಲಿ ಮಹಾರಾಣಿಯಂತೆ ಮೆರೆದಿದ್ದ ಈ ವಿಮಾನವು ಇನ್ನು ನೆನಪು ಮಾತ್ರ. ಆಕಾಶದಲ್ಲಿ ಬರೋಬ್ಬರಿ 5 ದಶಕಗಳ ಕಾಲ ಮಹಾರಾಣಿಯಂತೆ ಮೆರೆದ ವಿಮಾನವೊಂದು ತನ್ನ ಹಾರಾಟವನ್ನ ನಿಲ್ಲಿಸಿದೆ. ಒಂದು ಕಾಲದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಗಳಂತಹ ವಿವಿಐಪಿಗಳನ್ನು ಹೊತ್ತೊಯ್ತಿದ್ದ ಏರ್ ಇಂಡಿಯಾದ ವಿಮಾನ ಮುಂಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇತ್ತೀಚೆಗೆ ತನ್ನ ಕೊನೆಯ ಹಾರಾಟ ನಡೆಸಿದ. ಮುಂಬೈ ವಿಮಾನ ನಿಲ್ದಾಣದಿಂದ ತೆರಳಿದ ಕ್ವೀನ್ ಆಫ್ ಸ್ಕೈಸ್ ಎಂದು ಕರೆಯಲ್ಪಡುವ ಬೋಯಿಂಗ್ 747 ವಿಮಾನ ಅಮೆರಿಕಾದ ಪೆನ್ಫೀಲ್ಡ್ಗೆ ತನ್ನ ಕೊನೆಯ ಅಂತಾರಾಷ್ಟ್ರೀಯ ಪ್ರಯಾಣ ಬೆಳೆಸಿದೆ. ಬೋಯಿಂಗ್ 747 ವಿಮಾನ 1968ರಲ್ಲಿ ಸಿದ್ಧವಾಗಿದ್ದು 1969ರ ಫೆಬ್ರವರಿ 9ರಂದು ತನ್ನ ಮೊದಲ ಹಾರಾಟವನ್ನು ನಡೆಸಿತ್ತು. ಬಳಿಕ ಮಾರ್ಚ್ 22, 1971ರಂದು ಏರ್ ಇಂಡಿಯಾಗೆ ವಿತರಿಸಲಾಯಿತು. 16 ಫಸ್ಟ್ ಕ್ಲಾಸ್ ಸೀಟ್ ಮತ್ತು 40 ಬಿಸಿನೆಸ್ ಕ್ಲಾಸ್ ಸೀಟ್ಸ್ಗಳನ್ನ ಒಳಗೊಂಡ ಈ ವಿಮಾನ ಕ್ವೀನ್ ಆಫ್ ಸ್ಕೈಸ್ ಎಂದೇ ಪ್ರಸಿದ್ಧಿ ಪಡೆದಿದೆ. ಈ ವಿಮಾನವನ್ನು 3 ಜನ ಪೈಲಟ್ಗಳು ಏಕಕಾಲಕ್ಕೆ ಚಲಾಯಿಸುತ್ತಿದ್ದರು. ಕ್ಯಾಪ್ಟನ್, ಫ್ಲೈಟ್ ಆಫೀಸರ್ ಮತ್ತು ಫ್ಲೈಟ್ ಇಂಜಿನಿಯರ್ಗಳಿರುವ ಈ ವಿಮಾನದಲ್ಲಿ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡುತ್ತಾ ಬರಲಾಗಿದೆ. ಈ ಹಿಂದೆ ಇಡೀ ವಾಯುಯಾನ ಮಾರುಕಟ್ಟೆಯನ್ನು ವ್ಯಾಪಿಸಿಕೊಂಡಿದ್ದ ಬೋಯಿಂಗ್ 747 ವಿಮಾನಗಳಿಗೆ ಇದೀಗ ಬದಲಿ ಮತ್ತು ಹೆಚ್ಚು ಪರಿಣಾಮಕಾರಿ ಜೆಟ್ ವಿಮಾನಗಳನ್ನು ಬದಲಾಯಿಸಲಾಗಿದೆ. ಮೊದಲ ಬೋಯಿಂಗ್ 747 ಅನ್ನು ಏರ್ ಇಂಡಿಯಾ ಮಾರ್ಚ್ 22, 1971ರಂದು ಖರೀದಿ ಮಾಡಿತ್ತು. ದೇಶದೊಳಗೆ ಮತ್ತು ಹೊರಗೆ ಬಹುತೇಕ ಎಲ್ಲಾ ಸೇವೆಗಳಲ್ಲೂ ಇದನ್ನು ಬಳಸಲಾಗುತ್ತಿತ್ತು. ಹೆಚ್ಚಿನ ಸ್ಥಳಾವಕಾಶದ ಕಾರಣ ಇದು ದೂರದ ಪ್ರಯಾಣಕ್ಕೆ ಹೆಚ್ಚು ಸೂಕ್ತವಾಗಿತ್ತು. 5 ದಶಕದ ಬಳಿಕ ಕೊನೆಗೂ ಇದು ಕೂಡ ತನ್ನ ಕಾರ್ಯಾಚರಣೆ ಕೊನೆಗೊಳಿಸಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.